2026ರ ಹೊಸ ವರ್ಷವು ಮೀನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಪ್ರಮುಖ ಮತ್ತು ಪರಿವರ್ತನಾತ್ಮಕ ವರ್ಷವಾಗಲಿದೆ. ಈ ಅವಧಿಯಲ್ಲಿ ನೀವು ಜೀವನದಲ್ಲಿ ಬಲವಾದ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಶನಿ ಮತ್ತು ಗುರು ಗ್ರಹಗಳ ವಿಶೇಷ ಕೃಪೆಯೊಂದಿಗೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಮತೋಲನ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ವಿಶೇಷವಾಗಿ ಈ ಹೊಸ ವರ್ಷವು ನಿಮ್ಮ ಆರೋಗ್ಯ, ವೃತ್ತಿಜೀವನ, ಹಣಕಾಸು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸಮತೋಲನವನ್ನು ತರುವುದಕ್ಕೆ ಸಹಾಯ ಮಾಡುತ್ತದೆ. ಮೀನ ರಾಶಿಗೆ ಸೇರಿದವರು ಈ ವರ್ಷದಲ್ಲಿ ತಮ್ಮ ಆಂತರಿಕ ವಿಚಾರಗಳಿಗೆ ಹೆಚ್ಚು ಗಮನ ಹರಿಸುವಂತಹ ಸಮಯವನ್ನು ಅನುಭವಿಸಲಿದ್ದಾರೆ. ನಿಮ್ಮ ಜೀವನದ ಗುರಿ, ಧ್ಯೇಯಗಳು ಮತ್ತು ಆಧ್ಯಾತ್ಮಿಕ ದಿಕ್ಕುಗಳ ಬಗ್ಗೆ ನೀವು ಬಹಳ ಹೆಚ್ಚು ಗಮನ ಹರಿಸುತ್ತೀರಿ. ನಿಮ್ಮ ಮನಸ್ಸಿನ ಒಳನೋಟ, ಆಲೋಚನೆಗಳು ಮತ್ತು ಭಾವನೆಗಳನ್ನು ವಿಶ್ಲೇಷಿಸುವ ಮೂಲಕ ನೀವು ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಪಡೆಯುತ್ತೀರಿ. ಹೀಗಾಗಿ 2026ರ ಹೊಸ ವರ್ಷವು ನೀವು ಆತ್ಮವಿಶ್ಲೇಷಣೆಯ ಮೂಲಕ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ಮಾಡುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಯ ಜೊತೆಗೆ ವೃತ್ತಿ ಜೀವನದಲ್ಲಿ ಕೂಡ ನೀವು ವಿಶೇಷ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ. ಶನಿ ದೇವನ ಆಶೀರ್ವಾದದಿಂದ ನೀವು ಹೆಚ್ಚು ಪರಿಶ್ರಮ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಗುರುತಿಸಲ್ಪಡುವಿರಿ ಮತ್ತು ಹಿರಿಯರ ಗಮನ ಸೆಳೆಯುವಿರಿ. ಈ ಅವಧಿಯಲ್ಲಿ ನೀವು ಹೊಸ ಉದ್ಯೋಗದ ಅವಕಾಶಗಳನ್ನು, ವ್ಯವಹಾರ ವಿಸ್ತರಣೆ ಅಥವಾ ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲು ಸಾಧ್ಯವಾಗುತ್ತದೆ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿದ ಯಶಸ್ಸು ಮತ್ತು ಶ್ರೇಯಸ್ಸು ದೊರಕುವುದು ಖಂಡಿತ. ಹಣಕಾಸು ಮತ್ತು ಆರ್ಥಿಕ ವಿಷಯಗಳ ವಿಚಾರದಲ್ಲಿ 2026ರ ಈ ವರ್ಷವು ನಿಮಗೆ ಹೆಚ್ಚು ಲಾಭದಾಯಕವಾಗಿರಲಿದೆ. ನಿಮ್ಮ ಹಳೆಯ ಹೂಡಿಕೆಗಳು, ಉಳಿತಾಯ ಮತ್ತು ಪ್ರಯತ್ನಗಳು ಫಲವನ್ನು ತರುವ ಸಮಯವಾಗಿದೆ. ಇದು ನಿಮ್ಮ ಬ್ಯಾಂಕ್ ಖಾತೆ, ಸಂಪತ್ತು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ತರುವುದು ಮಾತ್ರವಲ್ಲ, ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ ನಿಖರತೆ ಮತ್ತು ಜವಾಬ್ದಾರಿತನವನ್ನು ಕಲಿಸುತ್ತದೆ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿದ್ದು ನಿದರ್ಶನಪೂರ್ವಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ವೈಯಕ್ತಿಕ ಸಂಬಂಧಗಳಲ್ಲಿ ಕೂಡ 2026ರ ಹೊಸ ವರ್ಷವು ಮೀನ ರಾಶಿಗೆ ಸಕಾರಾತ್ಮಕವಾಗಿರಲಿದೆ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ ಸಂಬಂಧಗಳಲ್ಲಿನ ತಾಳಮೇಳ ಉತ್ತಮವಾಗುತ್ತದೆ. ನಿಮ್ಮ ಸಮೀಪದಲ್ಲಿರುವವರಿಗೆ ಪ್ರೀತಿ, ಬೆಂಬಲ ಮತ್ತು ಮಾನಸಿಕ ಶಕ್ತಿ ನೀಡುವ ಮೂಲಕ ನೀವು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸಬಹುದು. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಗಮನ ಹರಿಸುತ್ತೀರಿ ಮತ್ತು ಒಪ್ಪಂದ, ಸಮರಸತೆ ಮತ್ತು ಪರಸ್ಪರ ಗೌರವವನ್ನು ಸಾಧಿಸುವುದು ಸುಲಭವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಶನಿ ಮತ್ತು ಗುರುಗ್ರಹಗಳ ಆಶೀರ್ವಾದದಿಂದ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ. ಹೀಗಾಗಿ ಈ ವರ್ಷದಲ್ಲಿ ನಿಮ್ಮ ದೈಹಿಕ ಶಕ್ತಿ ಮತ್ತು ಸಹನೆ ಹೆಚ್ಚುತ್ತದೆ. ಆರೋಗ್ಯ ಸಂಬಂಧಿತ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಸಮರ್ಪಕ ಕ್ರಮಗಳನ್ನು ಕೈಗೊಳ್ಳುವುದು ಮುಖ್ಯ. ಯೋಗ, ಧ್ಯಾನ ಮತ್ತು ಸಮತೋಲನದ ಆಚಾರಗಳನ್ನು ಪಾಲಿಸುವ ಮೂಲಕ ನಿಮ್ಮ ಶರೀರ ಮತ್ತು ಮನಸ್ಸು ಸಮತೋಲನದಲ್ಲಿರುತ್ತದೆ. 2026ರ ಹೊಸ ವರ್ಷವು ಮೀನ ರಾಶಿಯವರಿಗೆ ಭಾವನಾತ್ಮಕ, ವೃತ್ತಿಪರ, ಆರ್ಥಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ವರ್ಷವಾಗಿದ್ದು, ನೀವು ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಬೆಳವಣಿಗೆ ಮತ್ತು ಯಶಸ್ಸನ್ನು ಕಾಣುವಿರಿ. ನಿಮ್ಮ ಮನಸ್ಸಿನ ಆಳದಲ್ಲಿ ಇರುವ ಆಲೋಚನೆಗಳು, ಪ್ರೇರಣೆ ಮತ್ತು ತಾಳ್ಮೆ ಈ ವರ್ಷವನ್ನು ಸಂಪೂರ್ಣವಾಗಿ ಫಲಪ್ರದವಾಗಿ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತವೆ. 2026ರ ಹೊಸ ವರ್ಷವು ಮೀನ ರಾಶಿಯ ಜಾತಕದವರಿಗೆ ಆರ್ಥಿಕ ದೃಷ್ಟಿಯಿಂದ ಬಹಳಷ್ಟು ಸಕಾರಾತ್ಮಕವಾಗಿದ್ದು, ಈ ವರ್ಷದಲ್ಲಿ ನೀವು ಬೇರೆ ಬೇರೆ ಮೂಲಗಳಿಂದ ಹೆಚ್ಚಿನ ಹಣಕಾಸು ಸಂಪಾದನೆ ಮಾಡಲು ಯಶಸ್ವಿಯಾಗುವ ಅವಕಾಶವನ್ನು ಹೊಂದಿರುವಿರಿ.
ಹಣಕಾಸಿನ ಹೊಸ ಮಾರ್ಗಗಳು ನಿಮ್ಮ ಮುಂದಿಗೆ ತೆರೆದಿದ್ದು, ನೀವು ಕಳೆದ ವರ್ಷಗಳಿಂದ ಯೋಜನೆ ಮಾಡಿಕೊಂಡಿರುವ ಹೂಡಿಕೆಗಳು, ಉಳಿತಾಯ ಮತ್ತು ಪ್ರಯತ್ನಗಳು ಫಲಿತಾಂಶ ತರುವ ಸಮಯವಾಗಿದೆ. ವಿಶೇಷವಾಗಿ ಏಪ್ರಿಲ್ ತಿಂಗಳಿಂದಲೇ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಸಂಪಾದನೆಯ ಮೇಲೆ ಹೆಚ್ಚು ನಿಗಾ ವಹಿಸುತ್ತೀರಿ ಮತ್ತು ಅದನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಉಳಿತಾಯಕ್ಕೆ ಯಶಸ್ವಿಯಾಗುತ್ತೀರಿ. ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶಗಳು ಎದುರಾಗುತ್ತವೆ. ನಿಮ್ಮ ಬದ್ಧತೆ, ಪರಿಶ್ರಮ ಮತ್ತು ಕರ್ತವ್ಯನಿಷ್ಠೆಯ ಫಲವಾಗಿ ನೀವು ಸಂಬಳದ ಹೆಚ್ಚಳವನ್ನು ಪಡೆಯುವ ಸಾಧ್ಯತೆಯಿದೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ನಿರಂತರವಾಗಿ ಉತ್ತಮ ಕಾರ್ಯಪ್ರದರ್ಶನ ತೋರಿದರೆ ಪ್ರಮೋಷನ್ ಅಥವಾ ಉನ್ನತ ಸ್ಥಾನ ಪಡೆದಂತೆ ಸಂತೋಷಕರ ಸಂಭವಗಳು ಸಂಭವಿಸಬಹುದು. ಈ ಎಲ್ಲವೂ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಇನ್ನಷ್ಟು ಸದೃಢಗೊಳಿಸುತ್ತದೆ ಮತ್ತು ನಿಮ್ಮ ವೈಯಕ್ತಿಕ, ಕುಟುಂಬ ಜೀವನದಲ್ಲಿ ಭರವಸೆಯನ್ನು ಹೆಚ್ಚಿಸುತ್ತದೆ. ಹಣದ ಬಳಕೆಯ ವಿಷಯದಲ್ಲಿ ಈ ಸಮಯವು ವಿಶೇಷವಾಗಿದ್ದು, ನೀವು ಬಹುಮುಖ್ಯ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗುವಿರಿ. ಅಲ್ಲಿ ಯಾವುದೇ ದೀರ್ಘಕಾಲದ ಆದಾಯದಲ್ಲಿ ಪರಿಗಣಿಸಿಕೊಂಡಿದ್ದ ದುಬಾರಿ ವಸ್ತುಗಳು, ಮನೆ, ವಾಹನ ಅಥವಾ ಇತರ ಬೆಲೆಯಿರುವ ವಸ್ತುಗಳನ್ನು ಖರೀದಿಸಲು ಈ ಸಮಯ ಸೂಕ್ತವಾಗಿದೆ. ನಿಮ್ಮ ಸಂಪಾದನೆಯ ಮೇಲಿರುವ ನಿಗಾವಹಿಕೆ ಮತ್ತು ಸರಿಯಾದ ಯೋಜನೆ ಈ ಖರೀದಿ ನಿರ್ಧಾರವನ್ನು ಯಶಸ್ವಿಯಾಗಿ ಕೈಗೊಳ್ಳಲು ನೆರವಾಗುತ್ತದೆ. ಇದೇ ಸಂದರ್ಭದಲ್ಲಿ ಕೆಲವರಿಗೆ ಪಿತೃವಾರ್ಜಿತ ಆಸ್ತಿ ಅಥವಾ ಹಂಚಿಕೆಯಿಂದ ಲಾಭವೂ ದೊರೆಯುವ ಸಾಧ್ಯತೆಯಿದೆ. ಇದರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಬಲವಾಗುವುದು ಮಾತ್ರವಲ್ಲ, ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗೂ ಸಾಕಷ್ಟು ಸಹಾಯವಾಗುತ್ತದೆ. ಈ ಲಾಭದಿಂದ ನೀವು ಮುಂದಿನ ದಿನಗಳಲ್ಲಿ ಉಳಿತಾಯ, ಹೂಡಿಕೆ ಮತ್ತು ಖರ್ಚುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ಪ್ರಗತಿಗೆ ಈ ವರ್ಷವು ಉತ್ತಮ ಸಂದರ್ಭಗಳನ್ನು ನೀಡುವುದರಿಂದ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹಣದ ಹರಿವು ಸಕಾರಾತ್ಮಕವಾಗಿರುತ್ತದೆ. ಇದರಿಂದ ನಿಮ್ಮ ನಿರೀಕ್ಷೆಗಳು, ಕನಸುಗಳು ಮತ್ತು ಹಣಕಾಸಿನ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿನ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕರಾಗಿ, ಆದ್ಯತೆಗಳನ್ನು ಗುರುತಿಸಿ, ಉಳಿತಾಯ ಮತ್ತು ಸಂಪಾದನೆಯನ್ನು ಸಮತೋಲನದಲ್ಲಿ ನಿರ್ವಹಿಸುವುದು ಅತ್ಯಂತ ಮುಖ್ಯ. ಮದುವೆಯಾಗಿರುವ ಮೀನ ರಾಶಿಯ ಜೋಡಿಗಳಿಗಾಗಿ 2026ರ ಹೊಸ ವರ್ಷವು ಒಟ್ಟಾರೆ ಸಕಾರಾತ್ಮಕವಾಗಿ ಪ್ರಾರಂಭವಾಗುತ್ತದೆ. ವಿಶೇಷವಾಗಿ ಜನವರಿಯಿಂದ ಮಾರ್ಚ್ ತಿಂಗಳುವರೆಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಮತ್ತು ಒಗ್ಗೂಡಿಕೆಯ ಉತ್ತಮ ಸಮಯವಾಗಿರಲಿದೆ. ಈ ಅವಧಿಯಲ್ಲಿ ಇಬ್ಬರೂ ಸಂಗಾತಿಗಳು ಪರಸ್ಪರ ಭಾವನೆಗಳನ್ನು, ಸಂಕಷ್ಟಗಳನ್ನು ಮತ್ತು ನೆನಪುಗಳನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ಸಂಬಂಧವನ್ನು ಮತ್ತಷ್ಟು ಬಲಗೊಳಿಸಬಹುದು. ಜೊತೆಗೆ ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಸಂತೋಷ, ಸೌಹಾರ್ದ ಮತ್ತು ಸಾಮರಸ್ಯ ಹೆಚ್ಚಾಗುವ ಸಾಧ್ಯತೆಯಿದೆ. ನೀವು ಪರಸ್ಪರ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ಒಬ್ಬರ ಮೇಲೊಂದು ನಂಬಿಕೆ ಮತ್ತು ಆತ್ಮೀಯತೆಯ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ. ಆದರೆ ಅಕ್ಟೋಬರ್ ತಿಂಗಳ ಮಧ್ಯಭಾಗದಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಹೆಚ್ಚಾದ ಜಾಗೃತಿಯ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಅಪ್ರತೀಕ್ಷಿತ ಮನಸ್ಥಿತಿಗಳನ್ನು ನೀವು ಅನುಭವಿಸಬಹುದು. ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳ ಮೇಲೆ ಹೆಚ್ಚು ಚಿಂತೆ ಅಥವಾ ಆತಂಕ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ಚರ್ಚೆಗಳು, ವಾದ ವಿವಾದಗಳು ಉಂಟಾಗಬಹುದಾಗಿದೆ. ಈ ಸಂದರ್ಭ ನೀವು ಪರಸ್ಪರ ಹಾಸ್ಯ, ಸಂಯಮ ಮತ್ತು ಸ್ನೇಹಪರ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡುವುದು ಅತ್ಯಂತ ಮುಖ್ಯ. ತಾಳ್ಮೆ, ಸೌಹಾರ್ದತೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ನಿಮ್ಮ ದಾಂಪತ್ಯ ಜೀವನವನ್ನು ಶಾಂತಿಪೂರ್ಣವಾಗಿ ಸಾಗಿಸಲು ನೆರವಾಗುತ್ತದೆ. ಸಣ್ಣ ಚರ್ಚೆಗಳು ಅಥವಾ ತಪ್ಪು ತಿಳುವಳಿಕೆಗಳನ್ನು ಅನಾವಶ್ಯಕವಾಗಿ ಉಗ್ರಗೊಳಿಸುವುದನ್ನು ತಪ್ಪಿಸಿ, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಪರಿಹಾರ ಕಂಡುಹಿಡಿಯುವುದೇ ಉತ್ತಮ. ಇದೇ ಸಮಯದಲ್ಲಿ
ದಂಪತಿಗಳ ನಡುವಿನ ಸಂಬಂಧದಲ್ಲಿ ಹೊಸ ಬದಲಾವಣೆಗಳು ಅಥವಾ ಹೊರಗಿನ ಪರಿಸ್ಥಿತಿಗಳು ಕೆಲವು ಒತ್ತಡವನ್ನು ಉಂಟುಮಾಡಬಹುದು. ಆದರೂ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಮತ್ತು ಪರಸ್ಪರ ಬಲವಾದ ಸಹಾಯದಿಂದ ನೀವು ಈ ಸವಾಲುಗಳನ್ನು ಯಶಸ್ವಿಯಾಗಿ ಮೀರಿ ಹೋಗಬಹುದು. ಸೆಪ್ಟೆಂಬರ್ ನಂತರ ನೀವು ಅನುಭವಿಸಿದ ಎಲ್ಲ ಸವಾಲುಗಳು ನಿಧಾನವಾಗಿ ಸಮಾಧಾನಕ್ಕೆ ಬರಲಿದ್ದು, ವರ್ಷದ ಕೊನೆಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಭರವಸೆ, ಪ್ರೀತಿ ಮತ್ತು ಶಾಂತಿ ಹೆಚ್ಚಾಗುವ ಸಾಧ್ಯತೆಯಿದೆ. ಹೀಗಾಗಿ ಈ ಅವಧಿಯಲ್ಲಿ ಜೋಡಿಗಳಿಗಾಗಿ ಮುಖ್ಯವಾಗಿ ಗಮನಿಸಬೇಕಾದುದು ಪರಸ್ಪರ ಮಾತುಕತೆ, ತಾಳ್ಮೆ ಮತ್ತು ಒಬ್ಬರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ. ಈ ಎಲ್ಲ ಕ್ರಮಗಳು ನಿಮ್ಮ ದಾಂಪತ್ಯ ಜೀವನವನ್ನು ಆರಾಮದಾಯಕ, ಪ್ರೀತಿಪೂರ್ಣ ಮತ್ತು ಸಂತೋಷಕರವಾಗಿಸಲು ಸಹಾಯ ಮಾಡುತ್ತವೆ. 2026ರ ಹೊಸ ವರ್ಷವು ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಮೀನ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿದೆ. ಈ ವರ್ಷದಲ್ಲಿ ಈಗಾಗಲೇ ವ್ಯಾಪಾರ ನಡೆಸುತ್ತಿದ್ದವರು ಅಥವಾ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸುವ ಯೋಚನೆ ಮಾಡುತ್ತಿದ್ದವರು ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ತಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭ ಪಡೆಯಲು ಅನೇಕ ಅವಕಾಶಗಳನ್ನು ಹೊಂದಿರುವರು. ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದ ಎಲ್ಲಾ ವಿಭಾಗಗಳಲ್ಲಿ ಗಮನಹರಿಸಬೇಕು. ಹೊಸ ಮಾರ್ಗಗಳು, ಹೊಸ ಗ್ರಾಹಕರು ಮತ್ತು ಹೊಸ ಬಿಸಿನೆಸ್ ಅವಕಾಶಗಳು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರವನ್ನು ವೃದ್ಧಿಪಡಿಸಲು ಸಹಾಯ ಮಾಡಲಿವೆ. ಈ ಅವಧಿಯಲ್ಲಿ ನೀವು ತೀವ್ರ ಪರಿಶ್ರಮ ಮಾಡಬೇಕಾಗಿರುವುದರೊಂದಿಗೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಗಳ ಜೊತೆ ಉತ್ತಮ ಬಾಂಧವ್ಯ ಮತ್ತು ಸಹಕಾರವನ್ನು ಸ್ಥಾಪಿಸುವುದು ಅತ್ಯಂತ ಮುಖ್ಯ. ವ್ಯವಹಾರದ ನಿರ್ವಹಣೆಯಲ್ಲಿ ಸೂಕ್ಷ್ಮತೆ ಮತ್ತು ಸಮಯದ ಮೇಲಿನ ಗಮನ ಈ ಸಮಯದಲ್ಲಿ ವಿಶೇಷ ಫಲಿತಾಂಶ ನೀಡಲಿದೆ. ಈ ಜೊತೆಗೆ ಡಿಸೆಂಬರ್ ತಿಂಗಳು ಕೂಡ ವ್ಯಾಪಾರಿಗಳಿಗೆ ವಿಶೇಷ ಶುಭಕಾರಿ ಸಮಯವಾಗಿದ್ದು, ಈ ಸಮಯದಲ್ಲಿ ಯಾವುದೇ ಬಿಸಿನೆಸ್ ಯೋಜನೆಗಳು, ವಿಸ್ತರಣೆ ಯೋಜನೆಗಳು ಅಥವಾ ಹೊಸ ಉದ್ಯಮ ಆರಂಭಗಳು ಉತ್ತಮ ಲಾಭದಾಯಕವಾಗುತ್ತವೆ. ನೀವು ನಿಮ್ಮ ಬಿಸಿನೆಸ್ ಆರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಹಣಕಾಸು ಸ್ಥಿತಿ, ವ್ಯಾಪಾರ ಲಾಭ ಮತ್ತು ಬಂಡವಾಳ ಹೂಡಿಕೆಯ ಫಲಿತಾಂಶಗಳು ತೃಪ್ತಿದಾಯಕವಾಗಿರಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಮೀನ ರಾಶಿಯವರಿಗೆ 2026ರ ಹೊಸ ವರ್ಷವು ವೃತ್ತಿ ಜೀವನದಲ್ಲಿ ಪ್ರಗತಿ ಪಡೆಯಲು ಅತ್ಯುತ್ತಮವಾಗಿದೆ. ನೀವು ಹೊಸ ಕೆಲಸವನ್ನು ಆಯ್ಕೆ ಮಾಡಿಕೊಂಡಿದ್ದರೂ ಅಥವಾ ಈಗಾಗಲೇ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೂ ನಿಮ್ಮ ಪರಿಶ್ರಮ ಮತ್ತು ಕೌಶಲ್ಯವು ನಿಮಗೆ ಉತ್ತಮ ಫಲಿತಾಂಶ ತರುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ಪ್ರತಿಭೆ ಮತ್ತು ನೈಪುಣ್ಯವನ್ನು ತೋರಿಸುವ ಮೂಲಕ ನೀವು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವಿರಿ. ಇದರ ಪರಿಣಾಮವಾಗಿ ಪ್ರಮೋಷನ್ ಅಥವಾ ಪದೋನ್ನತಿಯನ್ನು ಕಡಿಮೆ ಸಮಯದಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಸಹಕಾರವನ್ನು ಸಾಧಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಯಶಸ್ಸು ತಂದುಕೊಡಲಿದೆ. ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಸ್ಪಷ್ಟತೆಯೊಂದಿಗೆ ನಿರ್ವಹಣೆ ಮಾಡಿದರೆ ನಿಮ್ಮ ವೃತ್ತಿ ಮಾರ್ಗದಲ್ಲಿ ಶ್ರೇಷ್ಠ ಸಾಧನೆ ಮಾಡಬಹುದು. ಹೀಗಾಗಿ 2026ರ ಈ ಅವಧಿಯು ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಜೀವನದಲ್ಲಿ ಗಮನಾರ್ಹ ಯಶಸ್ಸನ್ನು ತಂದು ನೀಡುವ ಶುಭಕಾಲವಾಗಿದೆ. ವ್ಯವಹಾರ, ಉದ್ಯೋಗ, ಹಣಕಾಸು ಮತ್ತು ವೃತ್ತಿ ಕ್ಷೇತ್ರಗಳಲ್ಲಿ ಈ ವರ್ಷವು ಸಂಪೂರ್ಣ ಸಕಾರಾತ್ಮಕವಾಗಿದೆ. ಆದರೆ ಉತ್ತಮ ಫಲಿತಾಂಶ ಪಡೆಯಲು ನೀವು ಗಮನ, ತಾಳ್ಮೆ ಮತ್ತು ಪರಿಶ್ರಮವನ್ನು ತೋರಿಸಬೇಕು. ಹೊಸ ಅವಕಾಶಗಳನ್ನು ಯೋಗ್ಯವಾಗಿ ಹಿಡಿದು ಸೌಹಾರ್ದಪೂರ್ಣ ಸಹಕಾರ ಮತ್ತು ನಿರ್ವಹಣಾ ಶೈಲಿಯೊಂದಿಗೆ ಕಾರ್ಯನಿರ್ವಹಿಸಿದರೆ 2026ರ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಅದ್ಭುತ ಸುಧಾರಣೆ ಮತ್ತು ಶ್ರೇಷ್ಠ ಲಾಭ ತರುತ್ತದೆ. ಒಂದು ವೇಳೆ ನೀವು ಸಿಂಗಲ್ ಆಗಿದ್ದರೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನ ಸಂಭವಿಸುವ ಸಾಧ್ಯತೆ ಅತ್ಯಂತ ಹೆಚ್ಚು ಇದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಮಾರ್ಗವು ಸಹಜವಾಗಿಯೇ ಅಚ್ಚರಿಯ ಸಂಗತಿಯಾಗಿರಬಹುದು.
ಬಹುಮಾನವಾಗಿ ಅವರು ನಿಮ್ಮ ಸ್ನೇಹಿತರ ಪರಿಚಯ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೂಲಕ ನಿಮ್ಮ ಜೀವನಕ್ಕೆ ಸೇರಿದಿರಬಹುದು. ಈ ಹೊಸ ಸಂಪರ್ಕವು ಪ್ರಾರಂಭದಲ್ಲಿ ನಿಮ್ಮ ಹೃದಯದಲ್ಲಿ ಕುತೂಹಲ, ಸಂಶಯ ಮತ್ತು ಉತ್ಸಾಹವನ್ನು ಉಂಟುಮಾಡಬಹುದು. ಆದರೆ ಈ ಹೊಸ ಸಂಬಂಧವನ್ನು ಯಶಸ್ವಿಯಾಗಿ ರೂಪಿಸಲು ನಿಮ್ಮ ನಡತೆ ಮತ್ತು ಮಾತುಗಳು ಬಹಳ ಮುಖ್ಯವಾಗುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಕಾರಣಕ್ಕೂ ತೀವ್ರ ಕೋಪದಿಂದ ಅಥವಾ ತೀವ್ರ ಭಾವನೆಯಿಂದ ಕೆಟ್ಟ ಪದಗಳನ್ನು ಬಳಸುವುದು ಅವರ ಮನಸ್ಸಿಗೆ ನೋವುಂಟು ಮಾಡಬಹುದು. ಇಂತಹ ವರ್ತನೆ ಹಾನಿ ಉಂಟುಮಾಡುವಂತಹದ್ದು. ವಿಶೇಷವಾಗಿ ಈ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸಲು ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಸಂಬಂಧವನ್ನು ಬಲಪಡಿಸಲು ನೀವು ಹೆಚ್ಚು ಗಮನ ಮತ್ತು ಸಂಯಮವನ್ನು ತೋರಬೇಕು. ಹೌದಾಗಿಯೇ 2026ರ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳ ಅವಧಿಯು ನಿಮ್ಮ ಸಂಬಂಧದಲ್ಲಿ ಪ್ರಮುಖ ತಿರುವಿನ ಸಮಯವಾಗಲಿದೆ. ಈ ಸಮಯದಲ್ಲಿ ಕಳೆದ ಕೆಲವು ತಿಂಗಳಿಂದ ಇರುವ ಬಿರುಕುಗಳು, ಅನಿವಾರ್ಯತೆಯಿಂದ ಉಂಟಾದ ತಪ್ಪು ತಿಳಿವಳಿಕೆಗಳು ಮತ್ತು ತೀವ್ರ ಭಾವನೆಗಳಿಂದ ಉಂಟಾದ ಕೌಟುಂಬಿಕ ಅಥವಾ ಭಾವನಾತ್ಮಕ ಅಸಮಾಧಾನಗಳು ದಾರಿ ತಪ್ಪದೆ ನಿವಾರಣೆಗೊಳ್ಳಲಿವೆ. ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಒಬ್ಬರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವಂತಹ ಅವಕಾಶವನ್ನು ಪಡೆಯುವಿರಿ. ಈ ವೇಳೆ ನಿಮ್ಮಿಬ್ಬರ ನಡುವಿನ ವಿಶ್ವಾಸ, ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತವೆ. ಈ ಅವಧಿಯು ಹೊಸ ಪ್ರಗತಿಯ ಹಂತವಾಗಿ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುವ ಸಮಯವಾಗಿದೆ. ವರ್ಷದ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ಪ್ರೇಮಿಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು, ಪರಸ್ಪರ ಸಂಬಂಧವನ್ನು ಬಲಪಡಿಸಲು ಮತ್ತು ಭವಿಷ್ಯ ಯೋಜನೆಗಳನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಬಹಳಷ್ಟು ಪ್ರೇಮಿಗಳು ಡಿಸೆಂಬರ್ ತಿಂಗಳಿನಲ್ಲಿ ತಮ್ಮ ಸಂಬಂಧವನ್ನು ಹೊಸ ಹಂತಕ್ಕೆ ತರುವ ನಿರ್ಧಾರವನ್ನು ತೆಗೆದುಕೊಳ್ಳುವರು. ಇದು ಮದುವೆ ಅಥವಾ ಸಾಂಪ್ರದಾಯಿಕ ಸಂಬಂಧ ಬದಲಾಗುವ ಸಮಯವಾಗಿ ಕೂಡ ಹೊರಹೊಮ್ಮಬಹುದು. ಈ ಸಮಯದಲ್ಲಿ ನಿಮ್ಮಿಬ್ಬರ ನಡುವೆ ಸಾಮರಸ್ಯ, ಪ್ರೀತಿ ಮತ್ತು ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗುತ್ತದೆ. 2026ರ ಸಿಂಗಲ್ ಪ್ರೇಮಿಗಳಿಗೆ ಇದು ಹೊಸ ಸಂಬಂಧವನ್ನು ಪ್ರಾರಂಭಿಸಲು, ಪ್ರೀತಿ ಮತ್ತು ಭಾವನಾತ್ಮಕ ಸಮಾಧಾನವನ್ನು ಪಡೆಯಲು ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭವಿಷ್ಯವನ್ನು ರೂಪಿಸಲು ಅತ್ಯಂತ ಅವಕಾಶಗಳಿದ್ದ ವರ್ಷವಾಗಿದೆ. ನೀವು ಸತ್ಯವಂತಿಕೆ, ಸಂಯಮ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿದರೆ ಈ ಹೊಸ ಸಂಬಂಧವು ದೀರ್ಘಕಾಲಿಕ ಸಂತೋಷ ಮತ್ತು ಸಕಾರಾತ್ಮಕ ಭಾವನಾತ್ಮಕ ಅನುಭವವನ್ನು ತರಲು ಸಾಧ್ಯವಾಗುತ್ತದೆ. 2026ರ ಹೊಸ ವರ್ಷವು ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ತರಲಿದೆ. ವಿಶೇಷವಾಗಿ ವರ್ಷದ ಮಧ್ಯಭಾಗದಿಂದ ವಿದ್ಯಾರ್ಥಿಗಳ ಶ್ರಮ, ಪ್ರಯತ್ನ ಮತ್ತು ಶ್ರದ್ಧೆಗಳಿಗೆ ಪರಿಣಾಮಕಾರಿಯಾದ ಫಲಿತಾಂಶ ದೊರೆಯಲು ಸಾಧ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಧನೆಯ ಹಾದಿಯಲ್ಲಿ ನಿಮ್ಮ ಅಧ್ಯಯನ ಶೈಲಿಯನ್ನು ನಿರಂತರವಾಗಿ ಸುಧಾರಿಸಿಕೊಂಡರೆ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಲು ಅವಕಾಶ ಹೆಚ್ಚಾಗುತ್ತದೆ. ಕಾಂಪಿಟೇಟಿವ್ ಪರೀಕ್ಷೆಗಳು ಅಥವಾ ಸರ್ಕಾರಿ ನೌಕರಿ ಸಂಬಂಧಿತ ಪರೀಕ್ಷೆಗಳನ್ನು ತಯಾರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಮಹತ್ವಪೂರ್ಣ ಸಮಯವಾಗಿದೆ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಪರಿಶ್ರಮವು ನಿಮ್ಮ ಪರೀಕ್ಷಾ ಫಲಿತಾಂಶದ ಮೇಲೆ ಸ್ಪಷ್ಟವಾಗಿ ಪರಿಣಾಮ ಬೀರಲಿದೆ. ನಿಮ್ಮ ಅಧ್ಯಯನ ವಿಧಾನವನ್ನು ಹೆಚ್ಚು ಪ್ರಾಯೋಗಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ತಂತ್ರಬದ್ಧವಾಗಿ ರೂಪಿಸಿಕೊಂಡರೆ ನೀವು ನಿರೀಕ್ಷಿಸಿದ ಶ್ರೇಯಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ನೀವು ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು, ಸಂಕೀರ್ಣ ವಿಷಯಗಳನ್ನು ಮನಗಂಡು ಗಮನ ಸೆಳೆಯುವಂತೆ ಅಭ್ಯಾಸ ಮಾಡುವುದಕ್ಕೆ ಆದರ್ಶ ಸಮಯವಾಗಿದೆ. ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ವರೆಗೆ ನಿಮ್ಮ ವಿದ್ಯಾಭ್ಯಾಸದ ಯಶಸ್ಸು ಮತ್ತಷ್ಟು ದೃಢವಾಗಲಿದೆ. ಈ ಸಮಯದಲ್ಲಿ ನೀವು ಮಾಡುತ್ತಿರುವ ಅಭ್ಯಾಸ ಮತ್ತು ಪರಿಶ್ರಮವು ನೇರವಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳಾಗಿ ಫಲಿತಾಂಶವನ್ನು ನೀಡಲಿದೆ.
ಉನ್ನತ ಶಿಕ್ಷಣ ಅಥವಾ ಪ್ರತಿಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನೀವು ನಿರಂತರ ಅಧ್ಯಯನಕ್ಕೆ ಮತ್ತು ಮೌಲ್ಯಮಾಪನಕ್ಕೆ ಗಮನ ಹರಿಸಿದರೆ ನಿಮ್ಮ ಶ್ರಮವು ನಿರೀಕ್ಷಿತ ಯಶಸ್ಸು ರೂಪುಗೊಳ್ಳುವಲ್ಲಿ ನೆರವಾಗುತ್ತದೆ. ವರ್ಷದ ಆರಂಭದ ದಿನಗಳಲ್ಲಿ ನೀವು ನಿಮ್ಮ ಅಧ್ಯಯನ ಶೈಲಿಯನ್ನು ಪರಿಶೀಲಿಸಿ ವಿಷಯಾನುಕ್ರಮಣವನ್ನು ಸರಿಯಾಗಿ ತಯಾರಿಸಿಕೊಂಡರೆ ವರ್ಷಾದ್ಯಂತ ನೀವು ಪ್ರತಿಯೊಂದು ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ತೋರಲು ಸಮರ್ಥರಾಗುತ್ತೀರಿ. ಈ ಸಂದರ್ಭದಲ್ಲಿ ಗ್ರಹಗಳ ಸಕಾರಾತ್ಮಕ ಪ್ರಭಾವವು ನಿಮ್ಮ ಧೈರ್ಯ, ಗಮನ ಮತ್ತು ಮನೋಬಲವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ನೀವು ಮನೋಶಕ್ತಿಯನ್ನು ಕಾಪಾಡಿ ನಿರಂತರ ಅಭ್ಯಾಸವನ್ನು ನಿರ್ವಹಿಸಲು ಶಕ್ತರಾಗುತ್ತೀರಿ. ಮೀನು ರಾಶಿಯ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಾವು ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದ್ದು, ನಿಮ್ಮ ಅಧ್ಯಯನದಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಪ್ರಶ್ನೆಗಳನ್ನು ವಿಶ್ಲೇಷಿಸುವ ಶಕ್ತಿಯೂ ವೃದ್ಧಿಯಾಗುತ್ತದೆ. ಇದರಿಂದ ನಿಮ್ಮ ತರ್ಕಶಕ್ತಿ, ಗ್ರಹಣ ಶಕ್ತಿ ಮತ್ತು ಸೃಜನಾತ್ಮಕ ಚಿಂತನೆಗಳು ಉತ್ತಮವಾಗಿ ಅಭಿವೃದ್ಧಿ ಪಡೆಯುತ್ತವೆ. ಪ್ರತಿಯೊಂದು ವಿಷಯವನ್ನು ವಿವರವಾಗಿ ವಿಶ್ಲೇಷಿಸುವ ಅಭ್ಯಾಸವು ನಿಮ್ಮ ಪರೀಕ್ಷಾ ಫಲಿತಾಂಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. 2026ರ ಈ ಸಮಯವು ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸತತ, ನಿರಂತರ ಸಾಧನೆಯ ಮಾರ್ಗವನ್ನು ಒದಗಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ಶ್ರದ್ಧೆ, ಸಮಯ ನಿರ್ವಹಣೆ, ಅಧ್ಯಯನ ಪದ್ಧತಿ ಮತ್ತು ದೃಢತೆಯಿಂದ ಕೆಲಸ ಮಾಡಿದರೆ ಈ ವರ್ಷದ ಮಧ್ಯಭಾಗದಿಂದ ಕೊನೆಯವರೆಗೆ ಅವರು ತಮ್ಮ ಕನಸುಗಳನ್ನು, ಗುರಿಗಳನ್ನು ಸಾಕಾರಗೊಳಿಸಬಹುದಾಗಿದೆ. ಹೀಗಾಗಿ ನಿಮ್ಮ ವಿದ್ಯಾಭ್ಯಾಸದ ಯೋಜನೆಗಳನ್ನು ಸಮಗ್ರವಾಗಿ ರೂಪಿಸಿಕೊಂಡು ದೃಢ ನಿಷ್ಠೆಯಿಂದ ಅದರಲ್ಲಿ ಅಭ್ಯಾಸ ಮಾಡುವುದೇ ನಿಮ್ಮ ಯಶಸ್ಸಿನ ಹಾದಿಯ ಮುಖ್ಯ ಕೀಲಿಕೈವಾಗಲಿದೆ. 2026ರ ಹೊಸ ವರ್ಷವು ಮೀನ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳನ್ನು ತರಲಿದೆ. ವರ್ಷದ ಆರಂಭಿಕ ದಿನಗಳಲ್ಲಿ ನಿಮ್ಮ ಶಾರೀರಿಕ ಸ್ಥಿತಿ ಸುಧಾರಿತವಾಗಿದ್ದು, ಹಿಂದೆ ಎದುರಾಗುತ್ತಿದ್ದ ಅನಾರೋಗ್ಯ ಸಮಸ್ಯೆಗಳು ನಿಧಾನಗತಿಯಲ್ಲಿ ಸರಿಯಾಗಲು ಶುರುವಾಗುತ್ತವೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಹರಿಸುವುದರಿಂದ ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತರಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಆರೋಗ್ಯದಲ್ಲಿ ಸ್ಥಿರತೆಯನ್ನು ಅನುಭವಿಸುವಿರಿ ಮತ್ತು ದಿನನಿತ್ಯದ ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸಲು ಶಕ್ತರಾಗುತ್ತೀರಿ. ಆದರೆ ಏಪ್ರಿಲ್ ತಿಂಗಳ ಮಧ್ಯಭಾಗದಿಂದ ಗ್ರಹದ ಚಲನೆಯ ಪರಿಣಾಮವಾಗಿ ಆರೋಗ್ಯದ ವಿಚಾರದಲ್ಲಿ ಕೆಲವು ಸವಾಲುಗಳು ಮತ್ತೊಮ್ಮೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಸಣ್ಣ ಪ್ರಮಾಣದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಉದಾಹರಣೆಗೆ ಹೊಟ್ಟೆ ನೋವು, ತಲೆನೋವು, ದೇಹದ ನಡುಮಧ್ಯದ ನೋವು ಅಥವಾ ಶಕ್ತಿಯ ಕೊರತೆಯಂತಹ ಲಕ್ಷಣಗಳು ಕಾಣಿಸಬಹುದು. ಈ ಸಂದರ್ಭದಲ್ಲಿ ಸಮಸ್ಯೆಯನ್ನು ನಿರ್ಲಕ್ಷಿಸದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯುವುದು ಅತ್ಯಂತ ಮಹತ್ವಪೂರ್ಣ. ಇಲ್ಲದಿದ್ದರೆ ಚಿಕ್ಕ ಸಮಸ್ಯೆಗಳು ದೊಡ್ಡ ರೂಪದಲ್ಲಿ ನಿಮ್ಮ ದಿನನಿತ್ಯದ ಜೀವನವನ್ನು ಕಷ್ಟಕರವಾಗಿಸಬಹುದು. ಮೇ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ನಿಮ್ಮ ಆರೋಗ್ಯದ ಸ್ಥಿತಿ ಸ್ವಲ್ಪ ಹದಗೆಡಬಹುದು ಮತ್ತು ಮನಸ್ಸಿನ ಚಿಂತೆ ಕೂಡ ಈ ಅವಧಿಯಲ್ಲಿ ತಗ್ಗುತ್ತದೆ. ಈ ಸಮಯವು ನಿಮ್ಮ ಶಾರೀರಿಕ ಶಕ್ತಿಯನ್ನು ಪುನಃ ಸುಧಾರಿಸಲು, ಶಕ್ತಿ ತುಂಬಲು, ನವಚೇತನವನ್ನು ಪಡೆಯಲು ಅನುಕೂಲಕರವಾಗಿದೆ. ಈ ಅವಧಿಯಲ್ಲಿ ನೀವು ಧ್ಯಾನ, ಯೋಗ, ಪ್ರಾಣಾಯಾಮ ಅಥವಾ ಆರೋಗ್ಯದ ಕಡೆ ಗಮನ ಹರಿಸುವ ಚಟುವಟಿಕೆಗಳಲ್ಲಿ ತೊಡಗಿದರೆ ನಿಮ್ಮ ಆರೋಗ್ಯ ಮತ್ತಷ್ಟು ದೃಢವಾಗುತ್ತದೆ. ಇದರಿಂದ ನಿಮ್ಮ ದೈನಂದಿನ ಜೀವನ, ಕೆಲಸ ಮತ್ತು ಅಧ್ಯಯನದಲ್ಲಿ ಉತ್ತಮ ಸ್ಥಿತಿಯನ್ನು ಅನುಭವಿಸಬಹುದು. ಅಕ್ಟೋಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಕೆಲವು ದೂರ ಪ್ರಯಾಣಗಳು ಅಥವಾ ಕೆಲಸ ಸಂಬಂಧಿ ಭೌತಿಕ ಚಟುವಟಿಕೆಗಳು ನಿಮ್ಮ ಜೀವನದಲ್ಲಿ ನಡೆಯುವ ಸಂಭವವಿದೆ. ಈ ಅವಧಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆ ಅತ್ಯಂತ ಅಗತ್ಯವಾಗಿದೆ. ದೂರ ಪ್ರಯಾಣಗಳನ್ನು ಮಾತ್ರ ಅಗತ್ಯವಿದ್ದಾಗ ಸ್ವೀಕರಿಸಿ. ಪ್ರಯಾಣದ ಮುನ್ನ ಮತ್ತು ನಂತರ ವೈದ್ಯಕೀಯ ಸಲಹೆಗಳನ್ನು ಪಡೆಯುವುದು ಸೂಕ್ತವಾಗಿದೆ. ಪ್ರಯಾಣದ ಸಮಯದಲ್ಲಿ ಆಹಾರ,
ನಿದ್ರೆ, ಹೈಡ್ರೇಷನ್ ಮತ್ತು ಸರಿಯಾದ ವಿಶ್ರಾಂತಿ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಈ ಸಮಯದಲ್ಲಿ ಚಿಕ್ಕ ಸಮಸ್ಯೆಗಳನ್ನು ತಕ್ಷಣವೇ ಗಮನದಲ್ಲಿಟ್ಟು ಚಿಕಿತ್ಸೆ ಪಡೆಯುವುದರಿಂದ ದೊಡ್ಡ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಲು ಸಾಧ್ಯವಾಗುತ್ತದೆ. 2026ರಲ್ಲಿ ಮೀನ ರಾಶಿಯವರಿಗೆ ಆರೋಗ್ಯದಲ್ಲಿ ಮಧ್ಯಮ ಹಾದಿಯು ಕಾಣಿಸುತ್ತಿದ್ದು, ವರ್ಷದ ಆರಂಭ ಮತ್ತು ಮಧ್ಯಭಾಗದಲ್ಲಿ ಉತ್ತಮ ಸ್ಥಿತಿಯನ್ನು ಅನುಭವಿಸುವಿರಿ. ಏಪ್ರಿಲ್ ಮಧ್ಯದಿಂದ ಶನಿಯ ಪರಿಣಾಮದಿಂದ ಸಣ್ಣ ಅಡಚಣೆಗಳು ಎದುರಾಗಬಹುದು. ಮೇರಿಂದ ಆಗಸ್ಟ್ ವರೆಗೆ ಶರೀರ ಮತ್ತು ಮನಸ್ಸು ಹದಗೆಡದೆ ಶಕ್ತಿಶಾಲಿಯಾಗಿ ಇರಲಿದೆ. ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ ಕೆಲವು ಪ್ರಯಾಣಗಳು ಅಥವಾ ಶ್ರಮದಾಯಕ ಚಟುವಟಿಕೆಗಳು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ಜಾಗ್ರತೆ. ವೈದ್ಯಕೀಯ ಸಲಹೆ ಮತ್ತು ನಿಯಮಿತ ಆರೋಗ್ಯ ಪದ್ಧತಿಗಳನ್ನು ಪಾಲಿಸುವುದು ಈ ವರ್ಷ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಯುವ ಪ್ರಮುಖ ಮಾರ್ಗವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.